ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೊಳ್ತೀನಿ ಅಂದರೆ ತಗೊಳ್ಬೋದು. ಅವ್ರಿಗೆ ಫ್ರೀಯಾಗಿ PDF ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ಕನ್ಫರ್ಮ್ ಇರುವಂಥ ಪ್ರಶ್ನೆಗಳು ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನೀವು ಮೆಂಬರ್ಶಿಪ್ಪನ್ನು ತಗೊಳ್ಳಿ, ಆವಾಗ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನಾನೀಗ ಮಾಡ್ತಿರೋದು ಇಂಗ್ಲೀಷ್ ಮೀಡಿಯಮ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ರೆಡಿ ಕನ್ನಡ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜು ಮತ್ತು ಪಾಸಿಂಗ್ ಪ್ಯಾಕೇಜು, ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜು. ಸೊ ಈ 3 ವೀಡಿಯೋಸ್ನ ನಾನೀಗ ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ಆ ವೀಡಿಯೋಸ್ದೆಲ್ಲ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಲಿಂಕ್ ಬೇಕು ಅಥವಾ ಈ ಒಂದು ವಿಡಿಯೋ ನಾನು ನೋಡಿಲ್ಲ, ಪಾಸಿಂಗ್ ಪ್ಯಾಕೇಜು, ಈ ರೀತಿ ಎಲ್ಲ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ನಾನೀಗ ಆಲ್ರೆಡಿ ವಿಡಿಯೋನ ಬಿಟ್ಟಿದ್ದೀನಿ. ಸೊ ನೀವು ಕಮೆಂಟ್ ಸೆಕ್ಷನನ್ನು ಓಪನ್ ಮಾಡಿದರೆ ಸಾಕು, ಕಮೆಂಟ್ ಹಾಕೋಕ್ಕೆ ಮುಂಚೆನೇ ನಿಮಗೆ ವಿಡಿಯೋ ಸಿಕ್ಬಿಡುತ್ತೆ. ಸೊ ಲಿಂಕ್ ಸಮೇತ ನಾನು ನಿಮಗೆ ಮೆನ್ಷನ್ ಮಾಡಿ ಕೊಟ್ಟಿರ್ತೀನಿ, ಯಾವ ಲಿಂಕು ಏನು ವಿಡಿಯೋನ ಹೇಳುತ್ತೆ ಅಂತ. ಸೊ ನೀವು ಯಾವ ಲಿಂಕ್ ಪ್ರೆಸ್ ಮಾಡ್ತೀರೋ ನಿಮಗೆ ಆ ವಿಡಿಯೋ ಓಪನ್ ಆಗುತ್ತೆ. ಆರಾಮಾಗಿ ನೀವು ಯಾವ್ದು ಬೇಕಾದರೂ ವೀಡಿಯೋಸ್ನ ನೋಡ್ಕೊಳ್ಬೋದು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ಸಾರಿನೂ ಹೇಳ್ಕೊಂಡು ಬರ್ತಾನೆ ಇದ್ದೀನಿ. ಬಿಕಾಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಮಗೂ ಅವಾಗ ಗೊತ್ತಾಗುತ್ತೆ ನಾವು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ನಮಗೆ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಅದಕ್ಕೋಸ್ಕರನೇ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬನ್ನಿ ಹಾಗಾದರೆ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾವು ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿರೋದ್ರಿಂದ ನಿಮಗೆ ತುಂಬ ಜಾಸ್ತಿ ಲಾಂಗ್ ವಿಡಿಯೋ ಆಗುತ್ತೆ ಇದು. ಸೊ ನೋಡ್ಕೊಳ್ಳಿ. ಫಸ್ಟು ರಿಯಲ್ ನಂಬರ್ಸು, ಚಾಪ್ಟರ್ 1 ಅನಿಸುತ್ತೆ ಇದು. ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ನಾನು ಈ ಒಂದು ಇಂಗ್ಲೀಷ್ ಮೀಡಿಯಮ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ನಾನು ಪ್ರತಿ ಸಾರಿನೂ ಕನ್ನಡ ಮೀಡಿಯಮ್ ವೀಡಿಯೋಸ್ನೇ ಮಾಡ್ತಾಯಿದ್ದೆ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ಇಂಗ್ಲೀಷ್ ಮೀಡಿಯಮ್ ವೀಡಿಯೋಸ್ ಬೇಕು, ಇಂಗ್ಲೀಷ್ ಮೀಡಿಯಮ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಕನ್ಫರ್ಮ್ ಕ್ವಶನ್ಸ್ ಬೇಕು, ಈ ರೀತಿ ಎಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರನೇ ಇಂಗ್ಲೀಷ್ ಮೀಡಿಯಮ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಷ್ಟದ ಮೇರೆಗೆ ನಾನು ಮಾಡ್ತಾಯಿದ್ದೀನಿ, ಅದಕ್ಕೆ ಲೈಕ್ ಮಾಡಿ ನಮ್ಮ ವೀಡಿಯೋಸ್ನ. ಹಾಗೆ 1 ಮಾರ್ಕ್ ಪ್ರಶ್ನೆಗಳು ನೋಡ್ತಾ ಇದ್ದೀರಾ. ಸೊ ನೋಡ್ಕೊಳ್ಳಿ ಎಲ್ಲ ವೀಡಿಯೋಸ್ನು. ಪ್ರಶ್ನೆಗಳನ್ನು ಒಂದು ಸಾರಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ನೀವು, ಇರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರೂವ್ ದಟ್ ಸ್ಕ್ವೇರ್ ರೂಟ್ 2 ಈಸ್ ಆ್ಯನ್ ಇರೇಷನಲ್ ನಂಬರ್ ಅಂತ. ಸೊ ಈ ರೀತಿ ಇರುವಂಥ ಪ್ರಶ್ನೆಗಳು ನಿಮಗೆ 3 ಮಾರ್ಕ್ಸಿಗೆ ಬರುತ್ತೆ. ಅದೇ ರೀತಿ 5 ಮೈನಸ್ ಸ್ಕ್ವೇರ್ ರೂಟ್ 3 ಅಂದರೆ ಈ ಒಂದು ಲೆಕ್ಕಗಳು ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಸೊ ನೋಡ್ಕೊಳ್ಳಿ, ನಾನು ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದರೆ ತುಂಬ ದೊಡ್ಡ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪಾಠ ನೋಡ್ತಾ ಇದ್ದೀರಾ, ನೋಡ್ತಾ ಹೋಗಿ. ಹಾಗೆ ಇಂಪಾರ್ಟೆಂಟ್ ಇರೋದನ್ನು ಇಲ್ಲಿ ಓದ್ಕೊಳ್ತಾ ಹೋಗಿ. ಸೊ ಎಲ್ಲದನ್ನು ನೋಡಿ, ಇದೆಲ್ಲ ಇಂಪಾರ್ಟೆಂಟ್ ನಿಮಗೆ. ಯಾಕಂದರೆ 1 ಮಾರ್ಕ್ ಪ್ರಶ್ನೆಗಳನ್ನು ಮಿಸ್ ಮಾಡೋ ಹಾಗೆ ಇಲ್ಲ. MCQ ಪ್ರಶ್ನೆಗಳು ನೋಡಿ. ನೆಕ್ಸ್ಟು 1 ಮಾರ್ಕ್ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ 2 ಮಾರ್ಕ್ ಕ್ವಶನ್ಸು ಸಹ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಬರ್ತಿದ್ದಂಗೆ ಆನ್ಸರ್ ದಿ ಕ್ವಶನ್ಸು. ಸೊ ನೆಕ್ಸ್ಟು 3 ಮಾರ್ಕ್ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ಕೊಟ್ಟರೆ ನಿಮಗೆ ಇಲ್ಲಿ ಮತ್ತು ಇಲ್ಲಿ ಎಕ್ಸ್ ಮೇಲೆ ಎಷ್ಟು ಒಂದು ಗೆರೆಗಳು ಹೋಗಿದೆ ಅನ್ನೋದನ್ನು ಹೇಳ್ಬೇಕಾಗುತ್ತೆ. ಸೊ ಅದು 2 ಆಗಿರುತ್ತೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ಸಹ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಕ್ವಶನ್ ಪೇಪರ್ ತುಂಬ ಟಫ್ ಇರುತ್ತೆ. ಯಾಕಂದರೆ ಇದು ಫೈನಲ್ಲು ಲಾಸ್ಟ್ ಪೇಪರು, ಅದಕ್ಕೋಸ್ಕರನೇ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇರೋದನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಈ ರೀತಿ ಒಂದು ಚಾರ್ಟ್ ರೀತಿ ಬಂದರೆ ನೀವು ಇದನ್ನೆಲ್ಲ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಹಾಗೆ ಮಲ್ಟಿಪಲ್ ಚಾಯ್ಸಲ್ಲಿ ಆ ರೀತಿ ಬಂದರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ ಎಲ್ಲದನ್ನು. ಸೊ ಒಂದು ಸಾರಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಇದರಲ್ಲಿ ಅಟ್ಲೀಸ್ಟ್ ಒಂದು ಸಾರಿ ನಿಮ್ಮ ಒಂದು ಪ್ರಾಕ್ಟೀಸ್ ಬುಕ್ಕಲ್ಲೋ ಇಲ್ಲ ರಿವಿಷನ್ ಬುಕ್ಕಲ್ಲೋ
ಒಂದು ಸಾರಿ ಟ್ರೈ ಮಾಡಿ ಆ ಒಂದು ಪ್ರಶ್ನೆಗಳನ್ನು, ಯಾವ ರೀತಿ ಆನ್ಸರ್ ಬರ್ತಿಲ್ಲ ಅನ್ನೋದನ್ನು. ನೆಕ್ಸ್ಟ್ ನೋಡಿ, ಇದು ಅಷ್ಟೇ, ಈ ಒಂದು ಚಾರ್ಟ್ ಸಹ ಅಷ್ಟೇ ಇಂಪಾರ್ಟೆಂಟು. ಸೊ ನೋಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕ್ವಶನ್ ನಂಬರ್ ಆದರೂ ಮೆನ್ಷನ್ ಮಾಡಿ. ನಿಮ್ಮ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಆನ್ಸರ್ ಪೇಪರಲ್ಲಿ ಅದನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಸೊ ಕ್ವಶನ್ ಪೇಪರಲ್ಲಿ ಏನು ಬರೆಯೋಕ್ಕೆ ಹೋಗಬೇಡಿ. ಅದರಲ್ಲಿ ಏನಾದರೂ ಡಾಟ್ ಇಕ್ಕೋಕ್ಕೂ ಹೋಗಬೇಡಿ. ಯಾಕಂದರೆ ನಿಮಗೆ ಟೀಚರ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ದರೆ ನಿಮ್ಮನ್ನು ಡಿಬಾರ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರನೇ ಸೊ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಎಕ್ಸಾಮನ್ನು ಅಟೆಂಡ್ ಮಾಡಿ. ನೆಕ್ಸ್ಟ್ ನೋಡ್ತಾ ಇದ್ದೀರಾ 5th ಚಾಪ್ಟರಿಂದ. ಸೊ ಇದರಲ್ಲೂ ಅಷ್ಟೇ ಏನೇನು ನೆನ್ಪಿಟ್ಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, MCQ ಪ್ರಶ್ನೆಗಳು, ಹಾಗೆ 1 ಮಾರ್ಕ್ ಪ್ರಶ್ನೆಗಳು, 2 ಮಾರ್ಕ್ ಕ್ವಶನ್ಸು. ನೆಕ್ಸ್ಟು ಟ್ರಯಾಂಗಲ್ಸಿಗೆ ಬಂದರೆ ನಿಮಗೆ 2 ಥಿಯರಮ್ಸ್ ಇದೆ ಇದರಲ್ಲಿ. ಸೊ 2 ಥಿಯರಮ್ಸ್ ಯಾವ್ದ್ಯಾವುದು ಅನ್ನೋದನ್ನು ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಈಗ ಆಲ್ರೆಡಿ ಹೇಳಿದ್ದೀನಿ. ಸೊ ಆ ಒಂದು ವೀಡಿಯೋಸ್ದೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ಸೊ ವೀಡಿಯೋಸ್ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿರುತ್ತೆ, ಲಿಂಕು ಸಹ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ, ಆರಾಮಾಗಿ ನೀವು ವೀಡಿಯೋಸ್ನ ನೋಡ್ಬೋದು. ಸೊ ಇಲ್ಲೂ ಸಹ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ಈ ರೀತಿಯ ಒಂದು ಪ್ರಶ್ನೆಗಳು. ಸೊ ನೋಡ್ತಾ ಹೋಗಿ ಹಾಗೆ. ನೆಕ್ಸ್ಟು ಕೋಆರ್ಡಿನೇಟ್ ಜಿಯೋಮೆಟ್ರಿ. ಸೊ ನೋಡ್ಕೊಳ್ಳಿ, ಇದರಲ್ಲಿ ತುಂಬ ಒಂದು ಸೂತ್ರಗಳಿದೆ, ಫಾರ್ಮುಲಾಸ್. ಸೊ ನೋಡ್ತಾ ಇದ್ದೀರಾ, ಇದು ಒಂದು ಹಾಗೆ ಇದು ಒಂದು. ಸೊ ಈ ರೀತಿ ಫಾರ್ಮುಲಾಗಳೆಲ್ಲ ನಿಮಗೆ ತುಂಬ ಕನ್ಫ್ಯೂಸ್ ಮಾಡುತ್ತೆ. ಬಟ್ ನೀವು ಯಾವ ಲೆಕ್ಕಕ್ಕೆ ಯಾವ ಫಾರ್ಮುಲಾ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ಕಲ್ತಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ನೋಡ್ಕೊಳ್ಳಿ, MCQ ಪ್ರಶ್ನೆಗಳಿದೆ, ಹಾಗೆ ಗ್ರಾಫು ಎಲ್ಲದನ್ನು ನೋಡ್ಕೊಳ್ಬೇಕು. ಸೊ ಗ್ರಾಫು ಅಷ್ಟೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕನ್ನಡ ಮೀಡಿಯಮ್ ವಿಡಿಯೋದಲ್ಲಿ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಈ ಒಂದು ಚಾರ್ಟ್ ಏನಿದೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಚಾರ್ಟ್. ಸೊ ಇದರ ಒಂದು ಬೆಲೆಗಳು ಗೊತ್ತಾಗುತ್ತೆ ನಿಮಗೆ. 30 ಡಿಗ್ರಿ, 45, 60 ಇದ್ದಾಗ ಯಾವುದು. ಸೊ ಸೈನ್ ತೀಟಾ, ಆಮೇಲೆ ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸೆಕ್ಕು, ಸಿಕೆಂಟು, ಕಾಟು. ಸೊ ಇದೆಲ್ಲದರ ಬಗ್ಗೆನೂ ನಿಮಗೆ ಇದರಲ್ಲೇ ಒಂದು ಬೆಲೆ ಏನಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಅದೇ ರೀತಿ 2 ಮಾರ್ಕ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡ್ತಿದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಇದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ನೀವು ಬೇಕಿದ್ದರೆ ಸ್ವಲ್ಪ ಒಂದು ಸ್ಕಿಪ್ ಮಾಡ್ಬೋದು. ಹಾಗೆ ಪಾಸಿಂಗ್ ಪ್ಯಾಕೇಜ್ ಯಾರಾದರೂ ನೋಡ್ತೀನಿ ಅಂದ್ಕೊಂಡಿದ್ರೆ ಯಾವ ಪ್ರಶ್ನೆಗಳನ್ನು ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಇಂಪಾರ್ಟೆಂಟ್ ಇರೋದನ್ನೇ ಕೊಟ್ಟಿರೋದು. ಬಿಕಾಸ್ ನೀವು ಅದನ್ನು ಮಿಸ್ ಮಾಡಿದರೆ ನಿಮಗೆ ತುಂಬ ಮಾರ್ಕ್ಸ್ ಕಡಿಮೆ ಆಗಿಬಿಡುತ್ತೆ. ಸೊ ಅದನ್ನಂತೂ ನೀವು ಕನ್ಫರ್ಮ್ ಆಗಿ ಕಲೀಲೇಬೇಕು ಅಂತ ಇರೋದನ್ನೇ ಕೊಟ್ಟಿರೋದು. ಸೊ ಇದನ್ನೆಲ್ಲ ಕಲ್ತ್ಬಿಡಿ ಇವಾಗಲೇ. ನೆಕ್ಸ್ಟು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ನೋಡ್ತಾ ಇದ್ದೀರಾ, ಲಾಸ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ, MCQ ಹಾಗೆ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, ಪ್ರೊಬಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಪಾಠ ನಿಮಗೆ. ಸೊ ನೋಡಿ, ಇದರಲ್ಲೂ ಅಷ್ಟೇ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಬರೋದೇ ಕಾಯಿನು ಮತ್ತು ಡೈಸ್ ಬಗ್ಗೆ ಬರುತ್ತೆ. ಸೊ ಅದನ್ನೊಂಚೂರು ನೋಡ್ಕೊಂಡಿರಿ, ಯಾಕಂದರೆ ಅದು ಪ್ರತಿ ಸಾರಿನೂ ರಿಪೀಟ್ ಆಗಿದೆ, ಅದಕ್ಕೋಸ್ಕರನೇ ಹೇಳಿದೆ. ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನೋಡೋದಲ್ಲ, ಒಂದು ಸಾರಿ ನೀವು ಕ್ವಶನ್ಸನ್ನು ಟ್ರೈ ಮಾಡಿ ನನಗೆ ಎಷ್ಟು ಬರುತ್ತೆ ಅನ್ನೋದನ್ನು. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ ಆದಂತಹ ಇಂಗ್ಲೀಷ್ ಮೀಡಿಯಮ್ದು ಮತ್ತು ಕನ್ನಡ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಹಾಗೆ ಕನ್ನಡ ಮೀಡಿಯಮ್ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಈ ವಿಡಿಯೋಸ್ದು ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕಮೆಂಟ್ ಮಾಡೋದೇ ಬೇಕಾಗಿಲ್ಲ, ನಾನು ಆಲ್ರೆಡಿ ಕೊಟ್ಟಿರ್ತೀನಿ. ಸೊ ನೀವು ಆ ವೀಡಿಯೋಸ್ನ ನೋಡ್ಬೋದು ಆರಾಮಾಗಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೆಕ್ಸ್ಟ್ ಬರುವಂಥ ಪರೀಕ್ಷೆಗಳಿಗೂ ನಾವು ಬಿಡ್ತೀವಿ. ಹಾಗೆ ನಾಳೆ ಈ ಒಂದು ಪರೀಕ್ಷೆ ಮುಗಿಯುತ್ತೆ, ಆವಾಗಲೇ ನಾವು ಕೀ ಆನ್ಸರ್ಸನ್ನು ಬಿಡ್ತೀವಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇಲ್ಲಾಂದರೆ ವೀಡಿಯೋಸ್ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.